ಹೋಟೆಲ್ ಹನುಮಂತು ಅಂತ ಇಲ್ಲಿ ಹುಡಿಕೊಂಡು ಬಂದ್ವಿ. 3 ಹೋಟೆಲ್ ಇದ್ದಾವೆ, ಯಾವ್ದನ್ನೋದೇ ಕನ್ಫ್ಯೂಸು, ಯಾವ್ದು ಒರಿಜಿನಲ್ ಯಾವ್ದು ಅಂತ. ಹೋಟೆಲ್ ಹನುಮಂತು ಅಂತಲೇ ಒಂದೇ ರೋಡಲ್ಲಿ ಪಕ್ಕನೇ 2 ಇದ್ದಾವೆ, ಇನ್ನೊಂದು ಹಿಂದೆ ಇತ್ತು. ಸೊ ಮುಂದೆ ಬಂದ್ವಿ ನಾವು, ಪಾರ್ಕಿಂಗ್ ಪ್ಲೇಸ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಮುಂದೆ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಪಾಪು ಬೇರೆ ಮಲಗಿದ್ಲು, ಸೊ ನಾನು ಮಲಸ್ಕೊಂಡು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಪಾರ್ಸೆಲ್ ತೊಗೊಬರ್ತೀನಿ ಅಂತ ಹೋದರು. ನೋಡೋಣ. ಅಲ್ಲೂ ಯಾರೋ ಕನ್ಫ್ಯೂಷನಲ್ಲಿ ಕೇಳ್ತಾಯಿದ್ರು ಯಾವ್ದು ಒರಿಜಿನಲ್ಲು, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ. ನನ್ನನ್ನು ಕೇಳೋಗಂತಿದ್ರು. ನಾನು ಹೋಗಲ್ಲ ಹೋಗು ಅಂತಂದೆ, ಅದಕ್ಕೆ ಅವರೇನೆ ಹೋಗಿದ್ದಾರೆ. ನಾನು ಇಲ್ಲೇ ಇದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ, ಕರೆಕ್ಟಾಗಿ 3 o'clock. ನಾವು ಬರೀ ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋವಷ್ಟರೊಳಗೆ ಇಷ್ಟ ಆಯಿತು. ಮನೆಯಿಂದ ಬಂದಿದ್ದೆ ಅಷ್ಟು 7:30 ಮನೆ ಬಿಟ್ಟಿದ್ದೀವಿ. ಚಾಮುಂಡಿ ಬೆಟ್ಟ ನೋಡ್ಕೊಬರೋವಷ್ಟರೊಳಗೆ 3/4 ದಿನ ಮುಗ್ದೋಯ್ತು. ಸೊ ಇವಾಗ ನನ್ನ ಮಗಳನ್ನ ಮಲಸ್ಕೊಂಡು ಇಲ್ಲೇ ಇದ್ದೀನಿ ಕಾರಲ್ಲೇ, ಪಾರ್ಕಿಂಗ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ನೋಡೋಣ ಎಲ್ಲಿ ತತ್ತಾರೆ ಅಂತ. ನನಗೂ ಗೊತ್ತಿಲ್ಲ 3 ಹೋಟೆಲಲ್ಲಿ ಯಾವ್ದು ತತ್ತಾರೆ ಅಂತ, ಬಂದಮೇಲೆ ಕೇಳೋಣ. ನನ್ನ ಮಗಳಿಗಂತೂ ಫುಲ್ ನಿದ್ದೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಈಗ ಬಿಸಿಲು ಟೈಮಲ್ಲಿ ಬಂದಿರೋದ್ರೆ ಅಷ್ಟು ಅಂದರೆ ಕಾವು ಸಿಕ್ಕಾಪಟ್ಟೆ. ಅಲ್ಲ ಯಾವ್ದು ಒರಿಜಿನಲ್ಲು ಅಂದ್ರು? ಯಾವುದು ಒರಿಜಿನಲ್? ನೀನು ಕೇಳಲಿಲ್ವಾ? ಏನು ಕೇಳಲ್ಲ, ಅಲ್ಲ ಅಷ್ಟೊಂದು ಜನ ಅವರೇ. ಓ 500 ಎತ್ತಾ ಇದೆ. ತರ್ತಿ ಡೋರ್ ಹಾಕ್ತೀನಿ. ಅಷ್ಟಕ್ಕೆ 500 ಮಟನ್ 300 ರೂಪಾಯಿ, 530 ರೂಪಾಯಿ ಹೋಗತ್ತೆ. ತಿನ್ನಕ್ಕೂ ಜಾಗ ಇಲ್ಲ ಅಲ್ಲಿ, ಒಳಗಡೆ ಹೋಗಕ್ಕೆ ಕ್ಯೂ ನಿಂತ. ಅಲ್ಲಿ ನಿಂತವ್ರೆ. ಆದ್ಮೇಲೆ ಕಳಿಸ್ 2 ಹೋಟ್ಲು ಅಲ್ವಾ? 2 ಈ ಕಡೆ ಕಮ್ಮಿ ಅವ್ರು, ಆ ಕಡೆ ಜಾಸ್ತಿ ಅವ್ರು. ಅಕ್ಕಿ ಅವಾಗ ಆ ಕಡೆ. ಓಹೋ, ಅಲ್ಲೂ ಹನುಮಂತು ಪಲಾವ್ ಇತ್ತು. 3 ಒಟ್ಟು ಹನುಮಂತು ಹೆಂಗ ಬೇಕು ಬಂತು. ಅದಕ್ಕಿಂತ ಹಿಂದೆಗಡೆ ಕೈಯರೆಲ್ಲ ಕಾಯ್ತಾರ. ನಾನು ಬರೀ 2 ಐಟಮ್ ಅಲ್ವಾ. ಅದೇ ಅವ್ರು ನಾನು ಯಾಕೆ ನಿಂತಾರೆ ಅನ್ಕೋತಿದ್ದೀನಿ. ಜಾಗ ಇಲ್ದಲೇ ನಿಂತ್ಕೊಂಡವ್ರು. ಹಂಗಾರೆ ಲೇಡೀಸ್ ಎಲ್ಲ ನಿಂತಿದ್ರಲ್ಲ. ಅಲ್ಲಿ ಕೆಳಗಡೆ ಒಂದು ಹೋಟೆಲ್ ಹನುಮಂತು, ಅಲ್ಲೇನು ಜಾಸ್ತಿ ಜನ ಇರಲಿಲ್ಲ ಅಲ್ವಾ, ಸ್ವಲ್ಪ ಇದ್ರು. ನೋಡೋಣ ಟೇಸ್ಟ್ ನೋಡೋಣ. ನೆಕ್ಸ್ಟ್ ಕೊಡ್ತಾನೆ. ಮಟನಿಗೆ 300 ತೊಗೊಂಡವನೆ. ಅದಿನ್ನು ಎಷ್ಟು ಚಂದ ಮಾಡೋನು ನೋಡು. ಬೆಂಗಳೂರಿಂದ ಮೈಸೂರಿಗೆ ಬಂದರು ಹನುಮಂತು ಪಲಾವ್ ತಿನ್ನೋಕ್ಕೆ. ಬಂದು ಒಟ್ಟು ಟೋಟಲ್ ಎಷ್ಟಾಯಿತು? 500 ಅಲ್ಲೇ ಐತಲ್ಲ, 530. ನಂಬರ್ 450 ನಮ್ಮದು. ಇನ್ನೂ ಕ್ಯೂ ನಿಂತಿದ್ರು. ಹಳ್ಳಿ ಕಬಾಬ್ ಮಾಮೂಲಿ ಕಬಾಬೇ ಇದೆ. ಇನ್ನೇನು ಕಬಾಬಲ್ಲಿ ವ್ಯತ್ಯಾಸ ಇದ್ರೆ ಬಿರಿಯಾನಿನ ವ್ಯತ್ಯಾಸ ಇರಬೇಕು. ಚೂರು ರುಚಿ ಹಾಕು. ಅದೇನು ಶೇರ್ವನಾ? ಹೆಂಗೈತೆ? ಚೂರು ಹೆಚ್ಚು ಹಾಕೋದು ಹೆಂಗೈತೆ? ತಿನ್ನಪ್ಪ ಒಂದು ಸ್ವಲ್ಪ ರೈಸ್ ತಿನ್ನು. ಸ್ವಲ್ಪ ಅಷ್ಟೇ ಒಂದು ತಿನ್ನು. ಫೇಮಸ್ ಆಗಿರ್ತಾರ ಇಲ್ವಾ? ಫೇಮಸ್ ಆಗಿರ್ತಾರ ಇಲ್ವಾ? ನಿನ್ಗೆ ಯಾರು ಹೇಳಿದ್ ಫೇಮಸ್ ಆಯ್ತು ಅಂತ? ಎಲ್ಲರೂ ಹೇಳ್ತಾರೆ ಮೈಸೂರಿಗೆ ಬಂದ್ರೆ ಹನುಮಂತು ಪಲಾವ್ ತಿನ್ಬೇಕು ಹನುಮಂತು ಅಂತ. ಅದಕ್ಕೆ ಕೇಳಿದೆ. ಅದಕ್ಕೆ ನಾನು ಬೇಡ ಅಂದೆಪ್ಪ. ನಾನು ಮಟನ್ ತಿನ್ನೋದು ಇಲ್ಲ, ಚಿಕನ್ ಬಿರಿಯಾನಿ ಥರನ ಅಂದರೂ ನಂಗೆ ಇಷ್ಟನೂ ಆಗಲ್ಲ, ಬೇಡ ಅಂದೆ. ಮಟನ್ ಚೆನ್ನಾಗಿದೆ. ನಾನು ಪಲಾವ್ ಐತೆ ಅದನ್ನೇ ಕಬಾಬ್ ನೆಂಚ್ಕೊಂಡು ತಿಂತೀನಿ ನೋಡಿ. ಟೊಮಟೊ ಬಾತು. ನಂಗೆ ಬಿರಿಯಾನಿ ಇಷ್ಟನೇ ಆಗಲ್ಲ. ಬೇಕಾದ್ರೆ ಕುಷ್ಕ ರೈಸ್ ಹಂಗೆ ತಿಂತೀನಿ. ಓಕೆ, ಊಟ ಮಾಡ್ತೀನಿ. ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಂಗಿದ್ರೆ ಚೆನ್ನಾಗಿರೋದು. ಇವಾಗ ಊಟ ಆಯಿತು, ಹೊರಡ್ತಾ ಇದ್ದೀವಿ. ಅದಕ್ಕೆ ಹಿಂದೆ ಹೋಗಿರೋದು ಆಟ ಸಾಮಾನ್ಗೋಸ್ಕರ. ಪಾಪಂದೊಂಚೂರು ತಲೆ ಬರ್ತಿದ್ದೆ ಕಣರ್ಷಿ. ಹಂಗಾಗೈತಿ ತಲೆ. ಇಲ್ಲ ಹಾಕು ಒಂಚೂರು ತಲೆ ಬರ್ತಿ. ಯಾರದು ಕೊಳಲು ಊದ್ತಾ ಇರೋದು? ಕೃಷ್ಣ
ಕೃಷ್ಣ ನೋಡಿ, ನನ್ನ ಮಗಳು ಕೊಳಲು ಕೊಡ್ಸಿರೋ ಹೊತ್ತಿಗೆ 50 ರೂಪೀಸ್ ತಗೊಂಡ್ರು, ಅದಕ್ಕೆ ಕೂತ್ಕೊಂಡು ಕೂತಿದ್ದಾಳೆ. ಅದು ನೋಡಿ ತೋರಿಸಿದ್ನಲ್ಲ, ಬಿಡು, ಅದೇನು ಬೇಡ. ಹೋಗೋಣ ಮನೆಗಿನ್ನ. ಯಪ್ಪ ಬಿಸ್ಲಿಗಂತೂ ಜನ ನೋಡಿ, ಎಷ್ಟು ಜನ, ಎಲ್ಲಿ ನೋಡಿದ್ರು ಜನ, ನೋಡಿದ್ರು ಜನ ಇರ್ತಾರೆ. ಇದೊಳ್ಳೆ ಮಾರ್ಕೆಟ್ ತರ, ಬಟ್ಟೆ ಶಾಪಿಂಗ್ ಎಲ್ಲ ಐತೆ ಕಣಲ್ಲಿ. ಮಾರ್ಕೆಟ್ ಅದೇ ಬೆಂಗಳೂರಲ್ಲಿ ಜಯನಗರ ಎಲ್ಲ ಇರುತ್ತಲ್ಲ, ಆ ಥರ ನೋಡಿ, ಏಕ ಬಟ್ಟೆ ಶಾಪಿಂಗ್. ತಾಂಬೇಕಿತ್ತು ಒಂದು 2 ಜೊತೆ ಕಡೈತ್ಯಾ. ಮುಂದೆ ನೋಡಲಿ ಎಷ್ಟು ಚೆನ್ನಾಗಿರಬೇಕು. ಹೆಣ್ಮಕ್ಳಿಗೆ ಎಲ್ಲೋದ್ರೂ ಬಟ್ಟೆ, ಈ ಥರ ಶಾಪಿಂಗ್ ಮಾಲು. ಬೆಂಗಳೂರಲ್ಲೆಲ್ಲ ಕಮರ್ಷಿಯಲ್ ಸ್ಟ್ರೀಟು, ಜಯನಗರ ಫ್ಲೋರ್ ಬ್ಲಾಕು ಆ ಥರ ಇರ್ತಾವಲ್ಲ, ಹಂಗೆ ಇಲ್ಲಿ ಪಾರ್ಕಿಂಗ್ ಪ್ಲೇಸು ಇಲ್ವಲ್ಲ. ನಿಲ್ಸು ಒಂಚೂರು ಕರ್ಕೊಂಡು ಹೋಗೋಣ ಅಂತ ಹೆಂಗಾರ ಮಾಡಿ ಹೇಳಿ ಕರ್ಕೊಂಡು ಹೋಗ್ಬೋದು, ಆದರೆ ಪಾರ್ಕಿಂಗ್ ಪ್ಲೇಸ್ ಇಲ್ಲದೆ ಇರೋ ಕಾರಣ ಹೋಗ್ತಾ ಇದ್ದೀವಿ. ಹಾಗೇನೆ ಹೊರ್ಗಡೆಯಿಂದ ನೋಡ್ಕೊಂಡು ಹೋಗ್ತಾ ಇರೋದು. ಶಾಪಿಂಗ್ ಮಾಡೋಕ್ಕೆ ಮೈಸೂರಿಗೆ ಬರಬೇಕಾ ಅಂತ. ಚಪ್ಪಲು ಎಲ್ಲ ಇವಾಗ ಇಲ್ಲೇ ನಿಯರ್ ಹನುಮಂತು ಪಲಾವ್ ತಿನ್ಕೊಂಡು ಬರ್ತೀವಲ್ಲ, ಇಲ್ಲೇ ನಿಯರೇ ಇರೋದು ಅರಮನೆ. ಸೊ ಮೈಸೂರು ಪ್ಯಾಲೇಸ್ ಇವಾಗ. ರಾಜರ ಕಾಲದವೆಲ್ಲ ಕಾಯಿನ್ಸ್ ಇದಾವೆ ನೋಡ್ರಿ. 5 ರೂಪಾಯಿ ಇರಂಗೈತಿ ಇಲ್ಲಿ. 5 ರೂಪೀಸ್. ಟಿಕೆಟ್ ಕೌಂಟರ್. ಟಿಕೆಟ್ ತಗೋಬೇಕಿರೋ ವಿಷಯ. ಪ್ರೋಗ್ರಾಮ್ ವಿಲ್ ಬಿ. ಪ್ರೋಗ್ರಾಮ್ ಏನಾದ್ರು ನೋಡೋದಾದ್ರೆ, ಇಲ್ಲಾಂದ್ರೆ ಬಾ. 6:30 ಟಿಕೆಟ್. ಹಾಂ, ಕೌಂಟರ್ಸ್ ಏನೋ ಅದೇನೋ ಒಂದು ಅಂತ ಇದೆ. ಏನು ಬೇಡ ಬಾ, ಹಂಗೆ ಹೋಗೋಣ. ಇಬ್ರಿಗ ಪಾಪುಂಗೆ ತಾಂಡೆ ಬಿಡ್ತಾರೇನೋ ಹಂಗೇನೆ. ಅಂದರೆ ದೊಡ್ಡವಕ್ಕೆ 5 ವರ್ಷದ ಮೇಲೆ ಅವ್ರಿಗೆ, ಇವಳಿಗೇನಿಲ್ಲ. ನೀನು ಅವಳಿಗೂ ತಮ್ಮ. ಹಾಂ ಹಾಂ, ಮತ್ತೆ ನೀನು ತಗೊಂಬಂದಿದ್ದು ಕೇಳೋಣ ಬಾ, ಅವನ್ನ ಕೊಡ್ತಾನೆ. ನೋಡಿ, ಇವಾಗ ಹೋಗ್ತಾ ಇದ್ದೀವಿ ಅರಮನೆ ಹತ್ರ. ಅರಮನೆ ಎಂಟ್ರಿ ಅಲ್ಲಿ. ಟಿಕೆಟ್ ತಗೊಂಡಿದ್ದೀರ, ಚಪ್ಪಲಿಗೆ ಕಾರಣ ಚಪ್ಪಲಿ ಇಲ್ಲ ನೋಡಿ. ಚೀಟಿ ಇಲ್ಲಿ ದೊರೆಯುವುದಿಲ್ಲ ಅಂತ. ಚೀಟಿ ತೋರಿಸಿ ತಾಂಡ್ಲೇ ಇಲ್ಲ. ಮತ್ತೆ ಅಲ್ಲೇ ತಗೊಂಡಿದ್ವಿ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲೇ ಡೂಪ್ಲಿಕೇಟನಾ? ಇದು ದೇವರು. ಅರಮನೆ ಹೆಂಗೈತೆ ಅಂತ ಸ್ಕೆಚ್ಚು ಅದು.
ಇದನಾ ಸ್ಕೆಚ್ ಅಂಬಾರಿ ಅಂಬಾರಿ ಫೆಂಟಲ್ಲಿರತ್ತ ಅಲ್ಲೊಂದೈತಾ ಇಲ್ಲ ಅದೇನೇ ಮೈಸೂರು ಅರಮನೆ ಒಳಗೆ ಎಂಟ್ರಿ ಈ ಥರ ಎಲ್ಲ ಅರಮನೆ ಮಾಡೋರಲ್ಲ ಇದು ಮೇಯ್ನು ಕಲ್ಲಲ್ಲಿ ಮಾಡೋರಲ್ಲ ಇದು ಜನ ನೋಡಿ ಎಷ್ಟಿದ್ದಾರೆ ಯಾಕೆ ಎಂಟ್ರಲ್ಲೇ ಅಂಬಾರಿ ಇಲ್ಲ ಕಂಚಿನ ಅದೇ ಎಂಟ್ರಿಲೇ ಅಂಬಾರಿ ದೇವರು ಬೇರೆ ದಿಕ್ಕಿರ್ತಾರೆ ಫಸ್ಟ್ ಅಲ್ಲೇ ಇವಾಗ ರೈಟ್ ಇದಾಯ್ತು ಅಂತಲೇನೋ ಹಂಗೆ ಮಾಡ್ತಾರೆ ನೋಡಿ ಹೆಂಗೈತಿ ಇಲ್ಲಿ ಅಕ್ಕಿ ಪಕ್ಷಿಗಳೆಲ್ಲ ಬಂದು ಇದು ಮಾಡ್ತವೆ ಅಂತ ಜಾತ್ರೆ ಹೊಡೆದಿರೋದಲ್ಲ ಅವಾಗ ಹಿಂಗೆ ನಡೀತಿತ್ತು ಅಂತ ಅವಾಗ ಹಿಂಗಿತ್ತು ಅಂತ ಜನ ಎಲ್ಲ ಹಿಂಗೆ ನೋಡ್ತಿದ್ರು ಅವಾಗಿನ ಜನ ಹಿಂಗಿದ್ರು ಮದುವೆ ಮಾಡೋದಾದ್ರೆ ಇದೇನೆ ಹಾಂ ಅಲ್ಲಿರಲ್ಲ ಒಟ್ಟು ಇಂಥ ಹಾಲಲ್ಲೇ ಇದೇನು ಮಾಡ್ತಿದ್ದಿದ್ದು ಏನಾರು ಫಂಕ್ಷನ್ಸು ಆ ಥರ ಮಾಡ್ತಿದ್ದಿದ್ದು ಕಂಠೀರವ ರಾಜವಂಶಸ್ಥರ ಭಾವಚಿತ್ರಗಳು ಇದು ಕೆಂಪನಂಜಮ್ಮನವರು ಇವರು ಯಾರಂತ ಹೇಳ್ಬೇಕಾನೆ ಆಮೇಲೆ ಇವರು ಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು 1984ರಿಂದ 1940 1874 ಇವರು ಜಯಚಾಮರಾಜ ಒಡೆಯರು ಅವ್ರು ಯಾರು ರಿಯಲ್ ಫೋಟೋನ ಅದು ಹೆಂಗೈತೆ ನೋಡೋದು ರಾಜ ರವಿವರ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ತೈಲಚಿತ್ರ ರಾಣಿ ಅಲೆಕ್ಸಾಂಡರ್ 7ನೇ ಅಕ್ಬರ್ಡ್ ಅವರಲ್ಲ ಕೆಂಪ ಚಲುವ ರಾಜಮ್ಮನವರು ಯಾರ್ಯಾರ ಕಡೆ ಇವರೆಲ್ಲ ಇಷ್ಟು ಫೋಟೋ ಮಾಡ್ಸಾಕ ಸ್ಮಾರಕ ಕೊಠಡಿ ನೆರೆಹೊರೆಯ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಾಗ ರಾಜವಂಶಸ್ಥರಿಗೆ ನೀಡಿದ ಚಿನ್ನ ವೃತ್ತವಳಿಕೆಗಳು ಹಾಗೂ ನೆನಪಿನ ಕಾಣಿಕೆಗಳು ಅವರಿಗೆ ಚಿನ್ನದ ಬೆಳ್ಳಿ ನೆನಪಿ ಕೊಟ್ಟಿರ್ತಾರಲ್ಲ ಅದು ನೀವು ಇಟ್ಕೊಂಡಿರೋದು ಏನಾರ ಫಂಕ್ಷನ್ಸು ಅದು ಇದು ಮಾಡಾರಲ್ಲ ಆವಾಗ ಅದು ಅಕ್ಕಿ ಪಕ್ಷಿ ಎಲ್ಲ ಬರ್ತವೆ ಅಂತ
ಎಲ್ಲ ಜಾಗ ಇದೆಲ್ಲ ನೋಡು. ಅವಾಗ ಇಲ್ಲೆಲ್ಲ ಆಟ ಆಡ್ಕೊಂಡು ಮೆಟ್ಲು ಹತ್ಕೊಂಡು ಹಿಂಗೆ ಹೋಗೋದು. ಎಂಟ್ರಿ ಎಲ್ಲಿ ಬೇಕಾದ್ರೂ ತಗೋಬೋದು. ಏನಾದ್ರು ಡ್ರೆಸ್ಸಿಂಗ್ ಟೇಬಲ್ ಅವಾಗ ಅವಾಗೆಲ್ಲ ಹಿಂಗೆ ಯೂಸ್ ಮಾಡ್ತಿದ್ರು ಅಂತ. ಅವಾಗೆಲ್ಲ ಕನ್ನಡಿನೇ ಬೆಳ್ಳಿದು. ಇಲ್ಲೇ ಐತೆ. ಅವಾಗಲೂ ಹಿಂಗೆ ಇಟ್ಟಿದ್ರ ಅಂತ ನಾನು. ಅಲ್ಲ ಯೂಸ್ ಮಾಡಿ ಇಂಥವೆಲ್ಲ ಇಟ್ಟಿರಲ್ಲ ಅನ್ಸುತ್ತೆ ಅಂತ ನಾನು. ನಮ್ಮ ಮನೇಲಿ ಏನೋ ಸಮಸ್ಯೆ ಅವೆಲ್ಲ ಈಗ ಇಟ್ಟಿರೋದು. ಅವೆಲ್ಲ ಹಂಗೆ ಹಳೆ ಇರ್ತಾವಲ್ಲ ಅವೆಲ್ಲ ಈ ಗೌರ್ಮೆಂಟ್ ಇದೆ ನೋಡಿ. ಹೆಂಗೈತೆ ನೋಡಿ, ಹೆಂಗೂ ಮಾಡೋರು ನೋಡಿ ಮೇಲೆ. ಇದೇ ಒಂಥರ ಇಲ್ಲಿ ಅವಾಗೆಲ್ಲ ಪಂಚಾಯತ್ಗೆ ವಿಡಿಯೋನ ಆಯ್ತಿರು. ಇಲ್ಲಿ ಪೇಂಟ್ ಮಾಡೋರಲ್ಲ ಅದು ಕೊಡ್ಬೇಕು. ಹೆಂಗೆ ಮಾಡೋರು ಅದು ಗ್ರೇಟು. ಅಲ್ಲಿ ಚಿತ್ರ ಥರ ಹೆಂಗೆ ಮಾಡೋರು ನೋಡಿ. ಚಿತ್ರ ಹೆಂಗೆ ಬಿಡ್ಸವ್ರೆ ಅಲ್ಲೋಡಲ್ಲಿ. ಇದೆಲ್ಲ ಅವ್ರು ಮಾಡಿರೋದೇ ಅಲ್ವಾ, ರಾಜ್ರೇ. ಅದೇ ಅವರು ಅವಾಗಿನ ಕಾಲದಲ್ಲೇ ಮಾಡಿಸವ್ರೆ ಅಂತ ನೋಡಿ. ಇನ್ನು ಈಚೆ ಎಷ್ಟು ಜನ ಇದ್ದಾರೆ ಅಂತ. ಫುಲ್ ಅರಮನೆ ತೋರಿಸಲ್ಲ, ಎಷ್ಟು ಇದೇನು ಹೇಳಿ ನೋಡ. ಏನು ಡ್ಯಾನ್ಸು ನರ್ತಕಿರಿಗೆ ಮಾಡ್ತಿದ್ರಲ್ಲ ಇಲ್ಲೇನೆ. ಡಿಸೈನ್ ಇಲ್ಲೇನೆ ಡ್ಯಾನ್ಸ್ ಮಾಡ್ತಿದ್ದು. ರಾಜ್ರಲ್ಲೇ ಇಲ್ಲಿ ಕುತ್ಕೊಳಾರ. ಎಷ್ಟು ಚಂದ ಮಾಡೋದು. ಜಾಸ್ತಿ ಹೊಡೆದ ಗೋಲ್ಡ್ ಚೆನ್ನಾಗಿ ಕಾಣಿಸ್ತು. ಗ್ರೀನ್ ಜಾಸ್ತಿ ಗ್ರೀನ್ ಮಾಡಿಸಿರ್ಬೋದು ಅಂತ. ಇವಾಗ ಆ ಕ್ವಾಲಿಟಿ ಈ ಕ್ವಾಲಿಟಿ ಅಂತ ಕೇಳ್ತಾರಲ್ಲ. ನಾವು ಹಿಂಗೆ ಹೋಗ್ಬೋದು. ಎಷ್ಟು ಟಿಕೆಟ್ ಅಷ್ಟಕ್ಕೆ? ಅದೇ ಮತ್ತಿರಿಕೊಂಬರೋದು. ಆದ್ರೆ ಪಾಪಂಗೆ ಏನು ಟಿಕೆಟ್ ಇಲ್ಲ, ನೀವು ಸುಮ್ಮನೆ ತಂದಿದೆ ಅಷ್ಟೇ. ಎಷ್ಟು ಜನ ಇದ್ದಾರೆ ಅಷ್ಟೇ. ನೋಡಿದ್ವಿ ಇವಾಗ ಅರಮನೆ. ಇವಾಗ ಹೊರಟಿದ್ವಿ. ನಾನು ಬ್ಯಾಗೇ ತರಲಿಲ್ಲ. ದುಡ್ಡೇನು ಕೊಡಂಗಿಲ್ಲ ಅನ್ಸುತ್ತೆ. ಒಂಟೆ ಇರುತ್ತೆ, ಒಂಟೆ ಮೇಲೆ ಕುತ್ಕೋಬೋದು. ಇಲ್ಲಿ ಒಂಟೆ ಇರುತ್ತೆ, ಬೇಕಾದ್ರೆ ಒಂಟೆ ಮೇಲೆ ಕುತ್ಕೋಬೋದು. ಒಂಟೆ ಇರುತ್ತೆ, ಕುದುರೆ, ಒಂಟೆ. ಇವಾಗ ಅರಮನೆ ನೋಡಿದ್ದಾಯಿತು, ಹೊರಟ್ವಿ. ಪ್ರಸನ್ನ ಕೃಷ್ಣ ಸ್ವಾಮಿ ದೇವಸ್ಥಾನ. ಅವಾಗೆಲ್ಲ ಹೆಂಗೆ ಮಾಡೋರು ಮೇಂಟೈನ್ ಅಂತಲೇ ಗೊತ್ತಿಲ್ಲ ದೇವ್ರೆ. ಅದೇ ಅಂದರೆ ಜನನ್ನೇ ಅಷ್ಟು ಜನ ನಿಂತ್ಕೊಂಡಿದ್ರು ಅನ್ಸುತ್ತೆ.
ಅಲ್ಲಿ ಎಲ್ಲಿ ಬರ್ದೈತೆ ಎಕ್ಸಿಟ್ ಅಂತ? ಅಲ್ಲಿ ಅಲ್ಲಿ ಅರಮನೆ ಸೆಂಟ್ರಿಗೆ ಹೋಗ್ಬೇಕಿತ್ತು. ಎಲ್ಲೋಗುತ್ತೆ ಇಲ್ಲಿ ನೋಡ್ಚಿನ. ಎಲ್ಲಿ ಚಾಮುಂಡೇಶ್ವರಿ ಬಿಟ್ಟು ಆದ್ರೂ ಅಲ್ಲಿ ಜಾಸ್ತಿ ಟೈಮಿಂಗ್ಸ್ ಆಗ್ಬಿಟ್ಟು. ಇಲ್ಲ ಒಂದು ರೀಲ್ಸ್ ಮಾಡಿಲ್ವಲ್ಲ ನಾನು ನನ್ನ ಮಗಳು. ಬಾ ನಿಧಾನ. ಹಂಗ ಹೋಗಿ ಬರುತ್ತಲ್ಲ. ಯಾಕೆ ಅದೇ ಯಾಕೆ ಹೋಗೋಣ ಹೇಳಿ ಮನೆಗೆ? ನಿದ್ದೆ ಮಾಡೋಕ್ಕೆ. ಈ ಕಾರ್ ಹತ್ತಿದ್ದಂಗೆ ನಿದ್ದೆ ನನಗೆ ಗೊತ್ತು, ಅದಕ್ಕೇ ನೀನು ಕರಿತಾ ಇರೋದು ಹೋಗೋಣ ಬನ್ನಿ ಅಂತ. ನಂಗೆ ಗೊತ್ತು ಕಾರ್ ಹತ್ತಿದ್ದಂಗೆ ನಿದ್ದೆ ಹೊಡಿತೀಯ. ನಾನು ನಿದ್ದೆ ಹೊಡೆದ್ರೆ ನಿನಗೆ ಏಟ್ ಕೊಡ್ತೀನಿ. ಕೊಡೋಣ? ಕಾರ್ ಹತ್ತಿದ್ದಂಗೆ ನಿದ್ದೆ ಹೊಡೆಯಂಗಿಲ್ಲ, ಓಕೆನಾ? ಅದಕ್ಕೆ ನಿದ್ದೆ ಮಾಡೋದಾ? ಈಗ ನೀರು ಡ್ಯಾನ್ಸ್ ಮಾಡುತ್ತಲ್ಲ, ಅಲ್ಲಿಗೆ ಹೋಗೋಣ ಬೇಡವಾ? ಅಲ್ಲಿ ಐತೆ ನೀರು ಹಾಕ್ತಾರೆ, ಸಾಂಗ್ ಹಾಕ್ತಿದ್ದಂಗೆ ನೀರು ಜಿ 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 ಅಂತ ಡ್ಯಾನ್ಸ್ ಮಾಡುತ್ತೆ. ಹೋಗೋಣ ಬೇಡವಾ? ನೀರು ಡ್ಯಾನ್ಸ್ ನೋಡೋಕೆ ಹೋಗೋಣ ಅಥವಾ ಪ್ರಾಣಿಗಳು ನೋಡೋಕೆ ಹೋಗೋಣ? ನೀರು ಡ್ಯಾನ್ಸ್ ನೋಡಲ್ಲ ಅನ್ಸುತ್ತೆ, ಪ್ರಾಣಿಗಳನ್ನೇ ನೋಡೋಕೆ ಹೋಗೋಣ. ನೋಡಿ ರೋಸ್ ಎಲ್ಲ ಹಾಕೋರೆ, ಪರವಾಗಿಲ್ಲ. ಹಂಗೋ ಬಂದು ಫೋಟೋ ಹೊಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ದೇವ್ರ ಮನೆ. ಎಷ್ಟು ಜನ ಇದ್ದಾರೆ ನೋಡಿ. ವೀಕೆಂಡಲ್ಲೇ ಎಷ್ಟು ಜನ ಇರ್ತಾರೋ, ವೀಕ್ ಡೇಸಲ್ಲೂ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ನಾವು ಸಂಡೇ ಬಂದಿದ್ವಲ್ಲ, ಜನ ಇದ್ದಾರೆ ಸಂಡೇ. ಬರೀ 2 ಪ್ಲೇಸ್ ನೋಡೋವತ್ತಿಗೆ ಟೈಮ್ ಇವಾಗ ಎಷ್ಟು ಗೊತ್ತಾ? ಕರೆಕ್ಟಾಗಿ 5 ಆಗಿದೆ ಟೈಮು. 2 ಜನ. ನನ್ನ ಮಗಳಿಗೆ ಸಾಕಾಯ್ತಂತೆ ನಡೆದು, ಅದಕ್ಕೆ ಅವ್ರ ಅಪ್ಪನ ಜೊತೆ ಬರ್ತಾ ಇದ್ದಾಳೆ. ಇನ್ನೂ ಬಿಸಿಲಿದೆ ನೋಡಿ, ಮಗಳು ಬರ್ತಾ ಇದ್ದಾಳೆ. ಓ ಆಟ ಸಾಮಾನಲ್ಲಿ ಆಟ ಆಡ್ಬೇಕಲ್ಲ, ಅದಕ್ಕೆ ಅವಳು. ಅಷ್ಟು ಜನ ಇದ್ದು ಹೆಂಗೆ ರೀಲ್ಸ್ ಮಾಡ್ತಾವ್ರು. ಅಷ್ಟು ಜನ ರೀಲ್ಸ್ ರೌಂಡಿಗೆ ನಿಂತ್ಕೊಂಡು ಎಲ್ಲ ಲೈಟ್ ಈಗ ಮಾಡಿರೋದು. ಹೌದಾ? ಅಲ್ಲ ಇದು ಕರೆಂಟ್ ಬಿಲ್ ಏನು ಹೊಸ ಬರುತ್ತಿಲ್ಲ. ಅಲ್ಲಮ್ಮ, ಇದು ಒಂದೊಂದು ಬಲ್ಪ್ ಇಲ್ಲ ಹಂಗನು ಎಲ್ಲ ಹಾಕೋರಲ್ಲ, ಅದ್ರ ಆರ್ಡ್ರೆ ಹಾಕ್ಸಿದ್ರಾ? ಅದೇ ಇತ್ತೀಚೆಗೆ ಹಾಕ್ಸಿರ್ಬೇಕು, ಅವಾಗೆಲ್ಲ ಲೈಟಿಂಗ್ಸ್ ಹಾಕ್ತಿವಿ. ಹೌದಾ? ಆರು ಇಲ್ಲೂ ನೋಡಿ, ಪಾರಿವಾಳ ಹೋಗ್ದಂಗೆ ಇಲ್ಲೂ ಮಾಡೋರು. ನೋಡು ಅಷ್ಟು ಜನ ಇದ್ದಾರಲ್ಲ, ಅವರೆಲ್ಲ ರೀಲ್ಸು. ಎಂಟ್ರಿ ಹಿಂಗಿದೆ ಎಂಟ್ರಿ. ಇಲ್ಲಿ ಬಂದ್ವಿ ಹೋಗಿ ಡ್ಯಾಡಿ ಹತ್ರ ಹೋಗಿ. ಅರಮನೆ ಹತ್ರ ಕೂತಿದ್ದೀವಿ. ನನ್ನ ಮಗಳು ನೋಡ್ಲಾ, ಅರಮನೆ ನೋಡು ಅಂದರೆ ಚಿಂಟು ಅಂತ ಚಿಂಟು ಹಾಕೊಂಡು ನೋಡ್ತಾವಳು ಫೋನ್ ತೊಗೊಂಡು. ಕೂತಿದ್ದೀವಿ ಜನ ನೋಡಿ.
ನೆಕ್ಸ್ಟ್ ಪ್ಲೇಸ್